ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ವರುಣ ಗಾನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ರೆಡಿ ಆಗ್ತಾ ಇದ್ದೀನಿ. ಕಾರ್ ಸರ್ವಿಸ್ ಇದೆ ಇವತ್ತು, ಸೊ ಅದಕ್ಕೆ ಹೊರಟಿದ್ದೀನಿ. ರೆಡಿ ಆಗ್ತಾ ಇದ್ದೀನಿ. ವರುಣ್ ಆಲ್ರೆಡಿ ರೆಡಿ ಇದ್ದಾರೆ. ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಲೇಟ್ ಆಗೋಯ್ತು, 1 ಅವರ್ ಲೇಟ್ ಆಯಿತು ನಾನು ರೆಡಿ ಆಗೋದಕ್ಕೆ. ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು ಕಾರ್ ತಗೊಂಡು ಸರ್ವಿಸಿಗೆ. ಲೇಟ್ ಆಗೋಯ್ತು. ಬೇಗ ಬೇಗ ರೆಡಿಯಾಗಿ ಈಗ ಹೊರಡೋಣ. ಸೊ ಗೈಸ್, ನಾನು ಸ್ಕೂಟಿಯಲ್ಲಿ ಬಂದಿದ್ದೆ, ವರುಣ್ ಮುಂದೆ ಕಾರಲ್ಲಿ ಬಂದರು. ಈಗ ನಾವು ಸರ್ವಿಸಿಗೆ ಕೊಟ್ಟಾಯಿತು. ಆಲ್ರೆಡಿ ಚಿತ್ರದುರ್ಗದಲ್ಲಿ ಕಿಯಾ ಶೋರೂಮ್ ಇತ್ತು, ಬಟ್ ಸರ್ವಿಸ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಯೂಶ್ವಲಿ ನಾವು ಯಾವಾಗಲೂ ಹೋಗ್ತಾ ಇದ್ದಿದ್ದು ದಾವಣಗೆರೆಗೆ. ಆ್ಯಕ್ಚುಲಿ ನಾನೇನೋ ಫುಲ್ ರೆಡಿಯಾಗಿ ದಾವಣಗೆರೆಗೆ ಹೋಗೋಣ, ನಾನ್ ವೆಜ್ ತಿನ್ಕೊಂಡು ಮೂವಿ ನೋಡ್ಕೊಂಡು ಬರೋಣ ಅಂತ ರೆಡಿಯಾಗಿದ್ದೆ. 1 ವೀಕಿಂದ ವೇಟ್ ಮಾಡ್ತಿದ್ದೆ. ಬಟ್ ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಅಂದರೆ, ಚಿತ್ರದುರ್ಗದ ಕಿಯಾ ಸೆಂಟ್ರಿಗೆ ಕಾಲ್ ಮಾಡಿ ಇಲ್ಲೇ ಬುಕ್ ಮಾಡಿಬಿಟ್ರು. ಅದೊಂದು ತುಂಬ ಸಿಟ್ಟಿದೆ ನನಗೆ. ಏನು ವರುಣ್ ಎಚ್.ಎಸ್. ಇವಾಗ ದಾವಣಗೆರೆಗೆ ಹೋಗ್ಬೇಕಾಗಿತ್ತು, ಈಗ ಇಲ್ಲೇ ಉಪಾಧ್ಯಾಯಗೆ ಹೋಗ್ತಾ ಇದ್ದೀನಿ, ನಿಯರ್ ಬೈ. ಇಲ್ಲ, ನಾನು ಹೋಗ್ಬೇಕಾಗಿತ್ತು ದಾವಣಗೆರೆ. ಸೀರಿಯಸ್ ಆಗಿ ಅಂತಿರೋದು. ಅದೇ ಹೇಳ್ತಾ ಇರೋದು, ಇದೇ ಉಪಾಧ್ಯಾಯ ಹೋಟೆಲ್ ದಾವಣಗೆರೆಯಲ್ಲಿ ಇದೆ ಅನ್ಕೊಂಡು ಬೇಕಿದ್ರೆ ಹೊಟ್ಟೆ ತುಂಬ ಏನು ಬೇಕೋ ಊಟ ಮಾಡು. ಪಾರ್ಟಿ ನಿನಗೆ ಇವತ್ತು, ಬಟ್ ಓನ್ಲಿ ವೆಜ್. ಓನ್ಲಿ ವೆಜ್. ಸಾಟರ್ಡೆ ಮತ್ತು ಅಲ್ಲ ಫ್ರೈಡೆ ಅಲ್ವಾ, ಓನ್ಲಿ ವೆಜ್ಜು. ನಾನು ಆಮೇಲೆ ನಾನ್ ವೆಜ್ ತಿನ್ನಕೋಬೇಕು. ಗೈಸ್, ನಾವಿವಾಗ ಹೋಗ್ತಾ ಇದ್ದೀವಿ ಬರ್ಗೇರಮ್ಮ ಟೆಂಪಲ್ಗೆ. ಆಮೇಲೆ ವರುಣ್ 2 ಪ್ಯಾಂಟ್ ತಗೋಬೇಕು ಅಂತ ಇದ್ದಾರೆ. ಸೊ ಟೆಂಪಲ್ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿ ನಾವು ಮನೆಗೆ ಹೊರಡ್ತೀವಿ. ಸೊ ಲೆಟ್ಸ್ ಗೋ. ಇವತ್ತು ಕಾರ್ ಇಲ್ಲ, ಹೆವಿ ಗಾಡಿ, ಸ್ವಲ್ಪ ಈಸಿದೆ ನನಗೆ. ಇವಾಗ ಸರ್ವಿಸ್ ಕಂಪ್ಲೀಟ್ ಆಗಿದೆ ಅಂತ ಕಾಲ್ ಬಂದಿತ್ತು. ಇವಾಗ ಶೋರೂಮ್ ಎಂಟ್ರಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. 10 ಮಿನಿಟ್ಸ್ ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಲ್ಲಿಂಗ್ ರೆಡಿ ಆಗ್ತಾ ಇದೆ. ನೋಡೋಣ, ನಾನೊಂದ್ಸರಿ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ತೀನಿ ಕರೆಕ್ಟ್ ಇದೆಯೋ, ಏನು ಸ್ಮೂತ್ ಇದೆಯೋ ಏನೋ ಆ ಥರ ಕನ್ಫರ್ಮ್ ಮಾಡ್ತೀನಿ ಇವರಿಗೆ. ಸೊ ಇವತ್ತು ಆ್ಯಕ್ಚುಲಿ ನಾವು ಜಿಮ್ಗೆ ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಾಳೆ ನಾವು ಎಲ್ಲಿಗೂ ಹೋಗ್ತಾ ಇದ್ವಿ, ಆ ಒಂದು ವ್ಲಾಗ್ಸ್ ಬರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಕಾರ್ ರಿಸೀವ್ ಮಾಡಿ ನನಗೆ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಸೊ ವರುಣಿಗೆ ಹೇಳ್ತಾ ಇದ್ದೀನಿ ದೋಸೆ ತಿನ್ನಿಸು ಅಂತ. ದೋಸೆ ತಿಂದ್ಕೊಂಡು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಕಾಫಿ ಕುಡಿತಾ ಇದ್ದೀವಿ ನಾವು. ಇವಾಗ ಇಲ್ಲಿ ಕುಡ್ದಿದ್ದಕ್ಕೆ ನನಗೆ ಕುಡ್ಸಲ್ಲ. ನನಗೆ ಕಾಫಿ ಎಷ್ಟು ಕುಡಿದ್ರೂ ಇಷ್ಟ. ನನಗೂ ನಮ್ಮ ಅಮ್ಮಂಗೂ ಇಬ್ರಿಗೂ ಭಾಳ ಇಷ್ಟ ಕಾಫಿ ಅಂದರೆ. ಕೊಡು ನನಗೂ. ಶುಗರ್ ಕುಡಿಯಲ್ಲ ಅಂತೀಯ ನೀವು? ವಿತೌಟ್ ಶುಗರ್ ಕುಡಿತೀಯಾ? ನೀನು ಚೆನ್ನಾಗಿ ಕಾಣ್ತಿದ್ಯಾ ಇವತ್ತು ವರುಣ್. ಚೆನ್ನಾಗಿ ಕಾಣ್ತಿದ್ಯಾ ಇವತ್ತು. ಯಾವಾಗಲೂ ಚೆನ್ನಾಗೇ ಕಾಣ್ತೀನಿ, ನಿನಗೆ ಗೊತ್ತಲ್ಲ. ನಾವು ಇಲ್ಲಿ ಚಿತ್ರದುರ್ಗ ಬ್ರ್ಯಾಂಚ್, ಕಿಯಾ ಬ್ರ್ಯಾಂಚಿಗೆ ನಾವು ಒಳಗಡೆ ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ಸರ್ವಿಸ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ತುಂಬಾ ಡೇಸ್ ಆಗಿತ್ತು ಆ್ಯಕ್ಚುಲಿ ಶೋರೂಮ್ ಸ್ಟಾರ್ಟ್ ಮಾಡಿ. ಸರ್ವಿಸ್ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಗಾಡಿನ ಚಿತ್ರದುರ್ಗ ಬ್ರ್ಯಾಂಚಿಗೆ ಕೊಟ್ಟಿರೋದು. ನೋಡೋಣ ಹೇಗೆ ಮಾಡಿದ್ದಾರೆ ಅಂತ. ನನಗೇನು ಗೊತ್ತಾಗತ್ತೆ ಸರ್ವಿಸ್ ಹೇಗಿದೆ ಅಂತ. ಗೈಸ್, ಗಾಡಿ ಸರ್ವಿಸ್ ಆಯಿತು. ಇವಾಗ ನಾವು ಗಾಡಿ ತಗೊಂಡು ಹೊರಟಿದ್ದೀವಿ. ನಾವು ಆಟೋದಲ್ಲಿ ಬಂದಿದ್ದು. ಸೊ ಈಗ ನೆಕ್ಸ್ಟ್ ಏನು? ದೋಸೆ. ಸೊ
ಸೊ ದೋಸೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ನಾವು ಇವಾಗ ಉಪಾಧ್ಯ ಹೋಟೆಲಿಗೆ ಹೋಗ್ತಾ ಇದ್ವಿ. ಮಾರ್ನಿಂಗ್ ಕೂಡ ಉಪಾಧ್ಯ ಹೋಟೆಲಿಗೆ ಬಂದಿದ್ವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ. ಈಗ ಮತ್ತೆ ಅದೇ ನಿಯರ್ ಬೈ ಇರೋದಿಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ತುಂಬಾ ಕೆಲಸ ಇದೆ, ಪ್ಯಾಕಿಂಗ್ ಮಾಡಬೇಕು, ಆಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ, ಅದೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನನ್ನ ನೆಕ್ಸ್ಟ್ ವ್ಲಾಗಲ್ಲಿರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿದೆಯಾ ಗಾಡಿ? ಸ್ಮೂತ್ ಇದೆ, ಚೆನ್ನಾಗಿ ಮಾಡ್ಯಾರಲ್ಲ. ನಿಮ್ಮಿಂದ ಇಲ್ಲೇ ನಂಗಾದ್ರೆ ನೀನು ದಾವಣಗೆರೆ. ಸೊ ಗಾಡಿ ಸರ್ವಿಸ್ ಈ ಒಂದು ನೆಪಕ್ಕೋಸ್ಕರನಾದ್ರೂ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೆ. ಮೂವಿ ಮತ್ತೆ KFC ಅಂತ ಹೇಳಿ ಈಗ ಇಲ್ಲೇ ಆಗ್ಬಿಟ್ಟಿದೆ ಅಲ್ಲ, ದಾವಣಗೆರೆ ಕ್ಯಾನ್ಸಲ್ ಇನ್ಮೇಲೆ ಅಲ್ಲ. ಬಟ್ ಹಂಗೂ ಹಿಂಗೂ ದಾವಣಗೆರೆ ಕ್ಯಾನ್ಸಲ್. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ದಾವಣಗೆರೆನೂ ಇಲ್ಲ, ಚಿತ್ರದುರ್ಗನೂ ಇಲ್ಲ. ಯಾಕೆ ಅಂದ್ರೆ ನಾವು ಬೆಂಗಳೂರು ಶಿಫ್ಟ್ ಆಗ್ತಿದೀವಿ ಅದಕ್ಕೆ. ಇವಾಗೇನ್ ಮಾಡ್ತೀಯ? ಇವಾಗೇನ್ ಮಾಡ್ತೀಯಪ್ಪ? ಬೆಂಗಳೂರು ಶಿಫ್ಟ್ ಆಗ್ತಿದೀವಿ, ಅಲ್ಲೇ ತಿರುಗ್ತೀನಿ ಅಷ್ಟೇ. ಗೈಸ್, ಇಲ್ಲಿ ಹೊಸ ಕೀ ಚೈನ್ ತಗೊಂಡಿರೋದು ವರುಣ್. ನಾನು ಬುಕ್ ಸ್ಟೋರಿಗೆ ಹೋದೆ, ನಮ್ಮ ಅಕ್ಕ ಏನೋ ಕೇಳಿದ್ಲು ಅಂತ ಬುಕ್ಸ್ ಏನೋ ತಗೊಳಕ್ಕೆ. ನನ್ನ ಸೆಲೆಕ್ಷನ್ ಕೇಳ್ತಾರೆ ಅಂತ ಅಂದ್ಕೊಂಡೆ, ಬಟ್ ಕೇಳಲಿಲ್ಲ. ಎಲ್ಲಾನು ನಿನ್ನ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಇದೇ ಮಾತಿರ್ಲಿ. ತೋರ್ಸು ಚೆನ್ನಾಗಿದೆಯಾ ಗೈಸ್? ಚೆನ್ನಾಗಿದೆಯಲ್ಲ? ಯಾವ ಕಲರ್ಸ್ ಇತ್ತು ಇದರಲ್ಲಿ? ಕಲರ್ಸ್ ಯಾವ್ದಿತ್ತು? ಬೇರೆ ಎಲ್ಲ ಇತ್ತು, ಬ್ಲ್ಯಾಕ್ ಎಲ್ಲ, ಬಟ್ ಇದೇ ಇಷ್ಟ ಆಯ್ತು ನನಗೆ. ಅಂದ್ರೆ ಇದರಲ್ಲಿ ಗ್ರೀನು ಅಂತ ಯಾವ ಇರಲಿಲ್ಲ. ತುಂಬಾನೇ ಚೆನ್ನಾಗಿತ್ತು. ಈಗ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೊರಟಿದ್ವಿ, ಬಟ್ ವರುಣ್ಗೆ ಏನೋ ವರ್ಕ್ ಬಂತು ಅಂತ ಹೇಳಿ ನಾವು ಅರ್ಜೆಂಟಾಗಿ ಮನೆಗೆ ಹೋಗ್ತಾ ಇದೀವಿ. ಮಳೆ ಬರ್ತಾ ಇದೆ, ಚೆನ್ನಾಗಿದೆ. ಮಾರ್ನಿಂಗಿಂದ ಹಿಂಗೆ ಇದೆ ವೆದರು, ಬಟ್ ಅಷ್ಟೊಂದು ಜೋರಾಗಿ ಏನು ಮಳೆ ಬರ್ತಿಲ್ಲ, ಹಿಂಗೆ ಸ್ವಲ್ಪ ಲೈಟಾಗಿ ಮಳೆ. ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತೇನು ಜಿಮ್ ಇಲ್ಲ. ಸೊ ಇವಾಗ ನಾನು ಮನೆಗೆ ಹೋಗಿ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಆ್ಯಂಡ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ.